ನನಗೆ ಆಶ್ಚರ್ಯ ಮತ್ತು ಆಘಾತ ಆಗಿದ್ದು ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧಿಸಿದ ಕಾರಣ. ಪುನೀತ್ ಕೆರೆಹಳ್ಳಿ ಅವರಿಗೆ ಆಕ್ಚುಲಿ ಅವ್ರು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವ ದಿನ ಸನ್ಮಾನ ಮಾಡಬೇಕಿತ್ತು. ಯಾಕೆ ಅಂದರೆ ಒಂದು ದೇಶಭಕ್ತಿಯ ಕೆಲಸವನ್ನು ಪುನೀತ್ ಕೆರೆಹಳ್ಳಿ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ನುಸುಳುಕೋರರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ BPL ಕಾರ್ಡ್ ಪಡಿತಾರೆ, ಇಲ್ಲಿ ಆಧಾರ್ ಕಾರ್ಡ್ ಪಡಿತಾರೆ, ಇಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರ್ಕೊಳ್ತಾರೆ, ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ. ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂಥ ಸಂಗತಿ. ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು. ಬದಲೇನು ಮಾಡಿದ್ರಿ? ಬಂಧಿಸಿದ್ರಿ. ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ? ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ, ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ ಅಂತ ತೋರಿಸುತ್ತೆ. ಯಾರು ಪತ್ತೆ ಹಚ್ಚಿದ ಅವನ ಮೇಲೆ ಕೇಸು. ನ್ಯಾಯಾಲಯದಲ್ಲಿ ಏನು ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತೀರಾ? ಏನಂತ ಸಮರ್ಥನೆ ಮಾಡ್ಕೊಳ್ತೀರಿ ನೀವು? ನೀವು ಆಕ್ಷನ್ ತಗೋಬೇಕಾಗಿತ್ತು. ಯಾರ ಮೇಲೆ ತಗೋಬೇಕಾಗಿತ್ತು? ನೀವು ಆಕ್ಷನ್ ತಗೊಳ್ಬೇಕಾಗಿದ್ದು 1,500 ರೂಪಾಯಿ ಇಸ್ಕೊಂಡು ಆಧಾರ್ ಕಾರ್ಡ್ ಮಾಡಿಕೊಟ್ನಲ್ಲ ಅವನ ಮೇಲೆ ಆಕ್ಷನ್ ತಗೋಬೇಕಿತ್ತು. ಅವನ ಮೇಲೆ ಜೈಲಿಗೆ ಹಾಕಬೇಕಾಗಿತ್ತು. ಲಂಚ ತಗೊಂಡು BPL ಕಾರ್ಡ್ ಕೊಟ್ಟಿದ್ದಾನಲ್ಲ ಅವನಿಗೆ ಮೇಲೆ ಆಕ್ಷನ್ ತಗೊಳ್ಬೇಕಾಗಿತ್ತು. ಇಲ್ಲಿರೋ ಬಡವರ ಮಕ್ಕಳಿಗೆ BPL ಕಾರ್ಡ್ ಇಲ್ಲದೆ ಚಪ್ಪಲಿ ಸವಿಸ್ತಾ ಇದ್ದಾರೆ. ಈ ಬಾಂಗ್ಲಾದೇಶದವ್ರಿಗೆ BPL ಕಾರ್ಡ್ ಕೊಟ್ಟು ಇವರಿಗೆ ರೇಷನ್ ಕೊಡ್ತಾರೆ ಇಲ್ಲಿ.